Hello, today my video is chair. ಇದು ಫ್ಲಿಪ್ಕಾರ್ಟ್లో ತಗೊಂಡಿವಿ. ಸೊ ಇವಾಗೆ ನಾವು ಹೀಗೆ ನಾವು ಓಪನ್ ಮಾಡಿದ್ದೀವಿ ಇದನ್ನು. ಸೊ ಇದು ಅನ್ಬಾಕ್ಸಿಂಗ್ ಮಾಡಿದ್ದೀವಿ. ಚೇರ್ ನಾವೇ ಸೆಟ್ ಮಾಡ್ಕೊಂಡಿದ್ದೀವಿ. ಈ ಥರ ಇದಕ್ಕೊಂದು ಪ್ಯಾನಲ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಸ್ಕ್ರೂಸ್ ಇರ್ತವೆ ಹಿಂದಗಡೆ ಎಲ್ಲ. ಅದ್ರ ಕೂಡ ಎಲ್ಲ ಇನ್ನು ಸ್ಕ್ರೂವಿಂದ ಈ ಸ್ಕ್ರೂವಿಂದ ಅವ್ರನ್ನೆಲ್ಲ ಸೆಟ್ ಮಾಡೋದು. ಅದು ಪಾನರ್ ಸ್ಕ್ರೂ ಅಲ್ಲ ಇದು ಸ್ಕ್ರೂ. ಅದೇ ಇಲ್ಲಂಕಿ ಪಾನರ್ ಇದು ಇಲ್ಲಿ ಹಿಂದೆಗಡೆ ಇದಾವಲ್ಲ, ಇವೆಲ್ಲ ಈ ಥರ ಸೆಟ್ ಮಾಡೋಕ್ಕೆ ಅಂತೇಳಿ ಹೊರಗಡೆ ಇವೆಲ್ಲ ಈ ಥರ ಇದು ಇಲ್ಲಿ ಸೆಟ್ ಮಾಡ್ಕೊಳೋದು. ಆಮೇಲೆ ಫಸ್ಟ್ ಸ್ಟೆಪ್ 1 ಇದು ಸ್ಟೆಪ್ 1. ಇದು ಇಟ್ಕೊಂಡ್ಮೇಲೆ ಆಮೇಲೆ ಇದು ಇಟ್ಕೋಬೇಕು. ಫಸ್ಟ್ ಇದು ಸೆಟ್ ಮಾಡ್ಕೋಬೇಕು. ಇದು ಇಟ್ಕೊಂಡ್ಮೇಲೆ ಇದು ಸೆಟ್ ಮಾಡ್ಕೋಬೇಕು. ಇದು ಸೆಟ್ ಮಾಡ್ಕೊಂಡು ಆಮೇಲೆ ಇದಿದೆ ಅಲ್ವಾ, ಇದನ್ನು ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡ್ಮೇಲೆ ಇದನ್ನ ಸೆಟ್ ಮಾಡಬೇಕು. ಫಸ್ಟ್ ಸ್ಟೆಪ್ ಇದು, ಸೆಕೆಂಡ್ ಸ್ಟೆಪ್ ಇದು, ಆಮೇಲೆ ಥರ್ಡ್ ಸ್ಟೆಪ್ ಇದು, ಆಮೇಲೆ ಫೋರ್ತ್ ಸ್ಟೆಪ್ ಇದಿದೆ ಅಲ್ವಾ ಇಲ್ಲಿ ಬಾಟಮ್. ಆಮೇಲೆ ಇದು ಫಿಕ್ಸ್ ಮಾಡಬೇಕು. ಇದು ಕೆಳಗಡೆ ಇರ್ತೈತಲ್ವಾ, ಇದು ಚೇರ್, ಇದು ಫಿಕ್ಸ್ ಮಾಡಬೇಕು. ಅಲ್ಲ ಇದಲ್ಲ, ಇದು ಫಿಕ್ಸ್ ಮಾಡೋಕೆ ಮೊದಲು ತೆಗೆದು ಫಸ್ಟು ಇದಕ್ಕೆ ಬಾಟಮ್ ಫಿಕ್ಸ್ ಮಾಡೋದು. ಅದೇ ಮತ್ತೆ ಇದು ಇರ್ತೈತಲ್ವಾ ಚೇರು, ಇದು ಸೀಟ್ನ ಇದಕ್ಕೆ ಫಿಕ್ಸ್ ಮಾಡ್ಬೇಕು. ಹಿಂಗೆ ಫಿಕ್ಸ್ ಮಾಡಿದ್ಮ್ಯಾಕ ಆಮೇಲೆ ಇದಕ್ಕೆ ಫಿಕ್ಸ್ ಮಾಡಬೇಕು. ಒಟ್ಟು ಫಿಕ್ಸ್ ಮಾಡಿ ರೆಡಿ ಮಾಡಿರಿ. ಎಸ್, ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಕಂಫರ್ಟಬಲ್ ಇದೆ. ಚೆನ್ನಾಗಿದೆ, ಕಂಫರ್ಟಬಲ್, ಭಾರಿ ಕಂಫರ್ಟಬಲ್ ಇದೆ. ಸೊ ನಾವು ಇದು ವೀಲ್ ಚೇರ್ ಅಲ್ವಾ, ಎಲ್ಲನ ಮೂವ್ ಮಾಡ್ಕೋಬೋದು ಆರಾಮಾಗಿ. ಈ ಥರ ನಾವು ಮೂವ್ ಮಾಡ್ಕೋಬೋದು. ನೋಡಿ, ಇದು ಬಂದು ಮೇಕೆ ಕೆಳಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು ನಾವು. ಅಡ್ಜಸ್ಟಬಲ್ ಅನ್ನೋದು. ಸೊ ಮೇಲೆ ಕೆಳಗಡೆ ಎಲ್ಲ ಮಾಡ್ಕೋಬೋದು. ಹೆಂಗೆ ಮಾಡೋದು? ಹಿಂಗಂದರೆ ಮ್ಯಾಕ್ ಹೋಗುತ್ತೆ, ಹಿಂಗಂದರೆ ಕೆಳಗೆ ಬರುತ್ತೆ. ಹಿಂಗಂದರೆ ಹಿಂಗೆ ಸ್ವಲ್ಪ ಮ್ಯಾಕ್ ಬರುತ್ತೆ, ಹಿಂಗೆ ಕೆಳಗೆ ಜಸ್ಟ್ ಮ್ಯಾಕ್ ಅನ್ನ ಈ ಥರ ಹಿಂಗೆ ಮಾಡಿದ್ರೆ ಮ್ಯಾಕ್ನು ಬಂತು ನೋಡ್ರಿ. ಮತ್ತೆ ಹಿಂಗೆ ಮಾಡಿದ್ರೆ ಕೆಳಗೆ ಬರುತ್ತೆ. ವೇಟ್ ಹಾಕಿ ಹಿಂಗಂದು ಈ ಥರ ವೆಯ್ಟ್ ಹಾಕ್ಬೇಕು. ವೆಯ್ಟ್ ಹಾಕಿ ಮತ್ತೆ ಕೆಳಗೆ ಬರುತ್ತೆ. ಸೊ ಇದು ಇವತ್ತು ನಮ್ಮ ಅನ್ಬಾಕ್ಸಿಂಗ್, ಚೇರ್ ಅನ್ಬಾಕ್ಸಿಂಗ್. ನೋಡಿ ಹೆಂಗಿದೆ ನಮ್ಮ ಚೇರು. ಕಾಮೆಂಟ್ ಮಾಡಿ, ಸೊ ಲೈಕ್ ಮಾಡಿ. ಬಟ್ ಕಂಫರ್ಟಬಲ್, ತಿಂದ್ರಕ್ಕೆ ಚೆನ್ನಾಗಿದೆ. ನನ್ನ ಕಾಲಿಗೆ ಹೊಡ್ಕೊಂತಿತ್ತು. ಏನಂತ ಬರೀ ಎಂಥ ಕಾಲ್ಸಕ್ಕೆ